ಸಮಸ್ತ ನಾಡಿನ ಜನತೆಗೆ ವಿಶ್ವ ಅರಣ್ಯ ದಿವಸದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಅರಣ್ಯ ಸಂರಕ್ಷಣೆ, ಪಶು ಸಂರಕ್ಷಣೆ ಇವತ್ತು ನಮ್ಮೆಲ್ಲರ ಭಾಳ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ ಇದೆ. ಈ ಜಾಗತಿಕ ತಾಪಮಾನ ಇರ್ಬೋದು, ಪ್ರಕೃತಿ ವಿಕೋಪ ನಾವೇನು ನೋಡ್ತಾ ಇದ್ದೀವಿ, ಹವಾಮಾನ ಬದಲಾವಣೆಯಿಂದ ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ, ಅದೆಲ್ಲದಕ್ಕೆ ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡುವಂಥದ್ದು ಮತ್ತು ಎಲ್ಲ ಕಡೆ ಪರಿಸರ ಪ್ರಕೃತಿ ಬಗ್ಗೆ ಇವತ್ತು ಅರಿವು ಮೂಡಿಸುವಂಥದ್ದು. ಹೀಗಾಗಿ ಅರಣ್ಯ ಸಚಿವನಾಗಿ ಇಡೀ ನಾಡಿನ ಜನತೆಗೆ ವಿನಂತಿ ಮಾಡ್ತಾ ಇದ್ದೇನೆ, ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ, ಅರಣ್ಯ ಬಗ್ಗೆ, ಪಶು ಪಕ್ಷಿಗಳ ಬಗ್ಗೆ ಎಲ್ಲರೂ ಕಳಕಳಿ ಕಾಳಜಿ ವಹಿಸಿ ಅದನ್ನು ಸಂರಕ್ಷಣೆ ಮಾಡಿ, ಕಾಡು ಉಳಿಸಿ, ನಾಡು ಬೆಳೆಸಿ, ಹಸಿರೇ ಉಸಿರು ಅನ್ನುವಂಥ ಒಂದು ಮಾತನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರಿಗೆ ಭೇಟಿ ಮಾಡಿದ್ದೇನೆ. ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಈ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮತ್ತು ಎಲ್ಲ ಸಚಿವರಿರ್ಬೋದು, ಶಾಸಕರಿರ್ಬೋದು, ಮಾಜಿ ಸಚಿವರಿರ್ಬೋದು, ಎಲ್ಲರ ಕಾರ್ಯಕರ್ತರ ಅಪೇಕ್ಷೆಯಂತೆ ಸಾಗರ್ ಖಂಡ್ರೆಯವರ ಒಂದು ಏನು ಅಭ್ಯರ್ಥಿ ಅಂತಿಮ ಹಂತದಲ್ಲಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ಭೇಟಿಯಾಗಿ ಲೋಕಸಭೆ ಚುನಾವಣೆ ಬಗ್ಗೆ, ಕಾರ್ಯತಂತ್ರದ ಬಗ್ಗೆ, ಮುಂದೆ ನಾವು ಯಾವ ರೀತಿಯಲ್ಲಿ ಇವತ್ತು ಹೋಗಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಮತ್ತು ಇಡೀ ರಾಜ್ಯದಲ್ಲಿ ನಾವೇನಿವತ್ತು 10 ದಿನಗಳಿಂದ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಇದ್ದೇವೆ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಇವತ್ತು ಲೋಕಸಭೆ ಚುನಾವಣೆಯಲ್ಲಿ 20 ರಿಂದ 25 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಬೀದರ್ನಲ್ಲಿಯೂ ನಾನು, ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು, ಇತರ ಎಲ್ಲ ಮುಖಂಡರು ಸೇರಿಕೊಂಡು ಒಗ್ಗಟ್ಟಾಗಿ ಐಕ್ಯತೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಸರ್, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ರೆಸಲ್ಯೂಷನ್ ಮಾಡಿದ್ದಾರೆ, ಅದನ್ನ ಕಟ್ಟಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಂಡಿಯಾ ಒಕ್ಕೂಟದ ಭಾಗವಾಗಿ ನಿರ್ಧಾರ ಹೇಗಿದೆ? ನೋಡಿ, ಇಂಡಿಯಾ ಒಕ್ಕೂಟದಲ್ಲಿ ಬೇರೆ ಬೇರೆ ರಾಜ್ಯಗಳ ಪ್ರತಿನಿಧಿಗಳು ಇದ್ದಾರೆ. ಅವರವ್ರ ರಾಜ್ಯಗಳ ಬಗ್ಗೆ ಅವರು ಮಾತನಾಡ್ತಾರೆ. ಕಾಮನ್ ಏನು ಒಂದು ಇವತ್ತು ಕೋಮುವಾದಿ BJP ಪಕ್ಷಕ್ಕೆ ಸೋಲಿಸಬೇಕು ಅನ್ನೋಂಥದ್ದು ಎಲ್ಲರ ಗುರಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮೇಕೆದಾಟು ಇರ್ಬೋದು, ಇತರ ಏನು ಜಲ ವ್ಯಾಜ್ಯಗಳು ನಡೀತಾ ಇದೆ, ನಮ್ಮ ರಾಜ್ಯದ ಈ ರಾಜ್ಯದ ಇವತ್ತು ಜಲ ಇರ್ಬೋದು, ನೆಲ ಇರ್ಬೋದು, ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯವಿದೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಮೇಕೆದಾಟು ಇರ್ಬೋದು ಅಥವಾ ಇವತ್ತು ಇನ್ನಿತರ ನಮ್ಮ ಯೋಜನೆಗಳಿರ್ಬೋದು, ಅವೆಲ್ಲವೂ ನೀರಾವರಿ ಯೋಜನೆಗಳು ಕರ್ನಾಟಕ ರಾಜ್ಯಕ್ಕೆ ಏನು ದಕ್ಕಬೇಕಾಗಿದೆ, ಆ ಯೋಜನೆಗಳು ಪೂರ್ತಿ ಮಾಡಬೇಕಾಗಿದೆ. ಅದರಲ್ಲಿ ಯಾವುದೇ ರೀತಿಯ ರಾಜಿ ಆಗಲಿ ಮತ್ತೊಂದಾಗಲಿ ಪ್ರಶ್ನೆ ಇಲ್ಲ. ನಾವು ಅದಕ್ಕೆ ಬದ್ಧರಾಗಿದ್ದೇವೆ, ಅದನ್ನು ಮಾಡಿ ತೀರ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.